स्वागत है आपका बी न्यूज नेशन में। मैं हूं आबिद हुसैन शेख। शौचालय हवन का आयोजन आज बीजापुर के अंबेडकर चौक में आयोजित इस कार्यक्रम में खुले मैदान में शौच करने की प्रथा को विराम देकर शौचालयों के इस्तेमाल पर जोर देते हुए अनोखे अंदाज से जनता में जागरूकता पैदा करके स्वच्छ भारत अभियान के तहत प्रशासन और संबंधित अधिकारियों को कड़े कदम उठाने के लिए प्रेरित करते हुए कर्नाटक रक्षण वेदी के अध्यक्ष और पदाधिकारियों ने आग्रह किया। वो ಪ್ಯಾಂಟ್ ಗಳಿರಿ ಕಾಲರ ಕಾಣಲಿಕ್ಕಿಲ್ಲ ಏ ಭಾರತ ಮುಂದೆ ಇಲ್ಲೇನ್ ಮಾಡ್ತಾ ಇದೀಯಾ? ಏ ಭಾರತ ಇಲ್ಲಿ ಕೂಡ್ತೀಯಾ? ಏ ನಾನು ಕಲ್ಪವೃಕ್ಷಕ್ಕೆ ಇದು ಬೆಳಗಾಕ್ ಬಂದಿನ ಉದಿರಿ ಕಟ್ಟಿ ಇಲ್ಲೇ ಬಂದಿ ಏ ಭಾರತ ಮುಂಡೆದೆ ಅಪ್ರಾಪ್ತ ಮುಂಡೆದೆ ಅಲ್ಲಿ ಹೋಗು ಶೌಚಾಲಯ ಅಲ್ಲಿದೆ ಆಗಲ್ಲ ಮಾರಾಯ ಇಲ್ಲೆಲ್ಲ ಕುತ್ರೆ ಎಲ್ಲ ಸೊಳ್ಳೆಗಳಾಗ್ತವೆ ಮಲೇರಿಯಾ ಬರ್ತದ ಕಾಲರಾ ಬರ್ತದೆ ಎಲ್ಲ ಬರ್ತದೆ ಅದಕ್ಕೆ ಇಲ್ಲಿ ಕೂಡಬಾರ್ದು ನಾನು ಹೇಳ್ತಾ ಇದ್ದೀನಿ ಕೇಳಪ್ಪ ನಿನಗೆ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯಗಳಿರಬೇಕು ನಾವು ದಿನನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆ ಶೌಚಾಲಯ ಖಂಡಿತವಾಗ್ಲೂ ಬೇಕೇ ಬೇಕು ಅದಕ್ಕೋಸ್ಕರ ಇಲ್ಲಿ ಕೂಡಬಾರ್ದು ಇಲ್ಲಿ ಕೂತ್ರೆ ಎಲ್ಲ ಹುಳಗಳಾಗ್ತವೆ ಸೊಳ್ಳೆಗಳಾಗ್ತವೆ ಸೊಳ್ಳೆಗಳಾಗಿ ಎಲ್ಲ ಕಡೆ ನಿಮ್ಗೆ ಸೊಳ್ಳೆಗಳು ಕಸದು ಅಂದ್ರೆ ಮಲೇರಿಯಾ ಬರ್ತದ ಟೈಫಾಯ್ಡ್ ಕಾಲರಾ ಎಲ್ಲ ಬರ್ತಾವು ಅದಕ್ಕೋಸ್ಕರ ಮುಂಡ ಮೋಸ್ತು ನಿನಗೆ ಇಲ್ಲಿ ಕೂತ್ಕೋಬಾರ್ದು ಅಲ್ಲಿ ಕೂತ್ಕೋಬಾ ಶೌಚಾಲಯ ಅಲ್ಲಿದೆ ಬಯಲು ಮುಕ್ತ ಶೌಚಾಲಯ ಮಾಡ್ಬೇಕಂತ ನಾವು ಓಡಾಡ್ತಾ ಇದ್ದೀವಿ ಭಾರತ ಮುಂಡೆ ಇದೆ ಒಳಗಡೆ ಹೋಗೋ ಒಳಗಡೆ ನಿಂದ್ರಿ ನಿಂದ್ರಿ ಇಲ್ಲಿ ಒಳಗಡೆ ಹೋಗೋ ಒಳಗಡೆ ಬಾಗಲ ಹಾಕುವ ಅಲ್ಲೇ ದಿನನಿತ್ಯ ಕರ್ಮಗಳಲ್ಲೇ ಮಾಡಬೇಕು ಬಾಗಿಲ ಹಾಕು ನೋಡಿ ಎಲ್ರಿಗೂ ಅದಕ್ಕೆ ಹೇಳೋದು ಮನೆಗೆ ಶೌಚಾಲಯ ಬೇಕು ಅಂತೇಳಿ ಯಾಕಂದ್ರೆ ಎಲ್ಲರೂ ಅಲ್ಲಿ ರೋಡ್ ಮೇಲೆ ಶೌಚಾಲಯ ಮಾಡೋದ್ರಿಂದ ಏನು ಅದು ಸೊಳ್ಳೆಗಳಾಗಿ ಕ್ರಿಮಿಕೀಟಗಳಾಗಿ ಎಲ್ಲ ಕಡೆ ಏನು ಮಾಡ್ತಾವೆ ಸೊಳ್ಳೆಗಳೇ ಕಚ್ಚಿದ್ರೆ ಡೆಂಗು ಮಲೇರಿಯಾ ಕಾಲರಾ ರೋಗ ಬರ್ತಾವೆ ಅದಕ್ಕೋಸ್ಕರ ಬಯಲು ಮುಕ್ತ ಶೌಚಾಲಯ ಮಾಡಬೇಕಂತೇಳಿ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಶೌಚಾಲಯ ಕಟ್ಟಿಸ್ಕೋಬೇಕು ಅಂತೇಳಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದೊಂದು ಮಾಡ್ತಾ ಇದ್ದೀವಿ ಬಯಲು ಮುಕ್ತ ಶೌಚಾಲಯಕ್ಕೆ ಸ್ವಚ್ಛ ಎಲ್ಲಿ ಹುಳ ಬರಂಗಿಲ್ಲ ಇಲ್ಲೇ ಒಳಗೆ ಹೋಗ್ಬಿಡ್ತೈತಿ ನೀರು ಹಾಕಿರುವಾಗ ಸ್ವಚ್ಛ ಆಗ್ಬಿಡ್ತೈತಿ ಎಲ್ಲಿ ಏನು ಹುಳ ಕಟ್ಟಲ್ಲ ಏನೂ ಇಲ್ಲ ಭಾರತ ಮುಂದೆ ಇದೆ ಮುಕ್ತ ಭಾರತಕ್ಕೆ ಕೈ ಜೋಡಿಸಿ ಸ್ವಾಹ ಎಲ್ಲರ ಮನೆಗೆ ಶೌಚಾಲಯ ಬೇಕೇ ಬೇಕು ಕಂಡು ಬಿಡ್ರಿ ಎಲ್ಲರ ಮನೆಗೆ ಶೌಚಾಲಯ ಬೇಕೇ ಬೇಕು ಅಧಿಕಾರಿಗಳ ಬಗ್ಗೆ ಗಮನ ಹರಿಸಲೇಬೇಕು आज देखिए विजयपुर में हम अंबेडकर सर्कल में क्यों एक शौचालय के बारे में एक अवेयरनेस किए हैं उसके बारे में कई को बोले तो देखो खेड़े गाँव में शौचालय ही नहीं है शौचालय बोले तो पैखाने नहीं है ज़्यादा उसके बारे में लोग बाहर बैठते हैं बाहर बैठने से क्या होता है उसके बारे में कीड़े होते हैं वो मच्छर आते हैं मच्छर को उनको लड़े तो क्या होता है डेंगू जरा मलेरिया कालरा सब बीमार आने लगे उसके बारे में हमें क्या कर रहे हैं स्वच्छ भारत बोलने में क्या करते हैं चंद जिले पॉलिटिक्स लोग क्या करते हैं 2 तारीख स्वच्छ भारत कब है अक्टूबर 2 गांधी जयंती दिन है को एक कहाँ साफ रहता है वहाँ झाड़ू लेकर फिरते हैं खाली वो साफ करने के लिए वैसा नहीं होना। उसके बारे में कर्नाटक रक्षणा वेदी के वाले क्या कर रहे हैं, उसके बारे में एक शौचालय मंगाए, शौचालय मंगा को उसका एक होमा करें हमें होम कि बोले तो हर घर में शौचालय रना कर को एक पैखाने रना कर को हमें होमा करें से। उसके बारे में देखो महानगर पालिका में सिटी में भी
चंद जगह में बाहर बैठ रहे लोग उसके बारे में बाहर जा रहे हैं, उसके बारे में ऐसा नहीं होना। उसके बारे में हमारा महानगर पालिका कमिश्नर सब मेम्बरा मिला को क्या करना, कहाँ वो बाहर बैठने के सब लोग आए देखो स्लम एरिया में जाको उनको हर एक शौचालय उनको बंद को देना उन्होंने दिए तो हमें स्वच्छ भारत का अभियान भी कर सकते हैं और शौच मुक्त भारत का अभियान भी कर सकते हैं। उसके बारे में हमें एक होमा करे सो है, कई को होमा करे सो बोले तो सबको घर में एक शौचालय पैखाने होना कर को हमें होमा करे सो है। मैं कर्नाटक रक्षणा वेदिके जिला गौरव अध्यक्ष जिला उपाध्यक्ष शक्ति कुमार जूनियर गणेश विजयपुर। ಕರ್ನಾಟಕ ರಕ್ಷಣಾ ವೇದಿಕೆ ಬಿಜಾಪುರ ಜಿಲ್ಲಾ ಘಟಕದಿಂದ ಇವತ್ತು ಬಯಲು ಶೌಚ ಮುಕ್ತ ಭಾರತಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಅದು ಜಿಲ್ಲಾಧಿಕಾರಿಗಳ ಮನೆ ಮುಂದೆ, ಯಾಕೆ ಅಂದರೆ ಶೌಚಾಲಯ ಪ್ರತಿಯೊಂದು ಮನೆಗೆ ಶೌಚಾಲಯ ಮುಖ್ಯ, ಅದಕ್ಕೆ ಶೌಚಾಲಯ ಕಟ್ಟಿಸಿ ಅಂಥೇಳಿ ಒಂದು ಜಾಗೃತಿಯನ್ನು ಜನರಲ್ಲಿ ಕೂಡ ಮತ್ತು ಅಧಿಕಾರಿಗಳಲ್ಲಿ ಅವರಲ್ಲಿ ಕೂಡ ಒಂದು ಜಾಗೃತಿಯನ್ನು ಮೂಡಿಸುತ್ತಿದ್ದೇವೆ। ಯಾಕೆಂದರೆ ಅಧಿಕಾರಿಗಳು ಬರೀ ಅಭಿಯಾನ ಅಂತ ಸ್ವಚ್ಛ ಭಾರತ ನಾಳೆ ಗಾಂಧಿ ಜಯಂತಿ ಅಕ್ಟೋಬರ್ 2 ಪ್ರತಿಯೊಂದು ರಾಜಕಾರಣಿಗಳು ಪ್ರತಿಯೊಂದು ಅಧಿಕಾರಿಗಳು ಕಸಬಾರಿ ಹಿಡ್ಕೊಂಡು ಸ್ವಚ್ಛ ಇದ್ದ ಜಾಗದಲ್ಲೇ ಕಸ ಗುಡಿಸ್ತಾರೆ, ಹೊರತಾಗಿ ಇಂಥ ಕಾರ್ಯಕ್ರಮಗಳು ಮಾಡೋದಿಲ್ಲ। ಅದಕ್ಕೆ ನಾವೇನೇನು ಮಾತು ಹೇಳ್ತೇವೆ, ಶೌಚಾಲಯವನ್ನು ಪ್ರತಿಯೊಂದು ಮನೆಗೆ ಶೌಚಾಲಯ ಕಟ್ಟಿಸಿ ಸ್ವಚ್ಛ ಮನೆಯನ್ನು ಮಾಡಿಸಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಜಾಗೃತಿ ಅಭಿಯಾನ ಹಾಕಿಕೊಂಡಿದ್ದೇವೆ। ಮತ್ತು ಜಿಲ್ಲಾಧಿಕಾರಿಗಳೇ ಈ ಶೌಚ ಮುಕ್ತ ಕಾರ್ಯಕ್ರಮಕ್ಕೆ ಒಂದು ಮಂದಗತಿಯಲ್ಲಿ ಇರ್ತಕ್ಕಂಥ ಈ ಶೌಚ ಮುಕ್ತ ಅಭಿಯಾನಕ್ಕೆ ಒಂದು ಉತ್ತೇಜನ ಕೊಟ್ಟು ಇದೊಂದು ಕಾರ್ಯಕ್ರಮ ಯಶಸ್ವಿ ಸ್ವಚ್ಛ ವಿಜಯಪುರ ಅಂತೇಳಿ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹಿಸುತ್ತೇವೆ। ಶ್ರೀಶೈಲ ಮೋಜಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು। ಸ್ವಚ್ಛ ಭಾರತ ಅಭಿಯಾನಕ್ಕೆ ಜೋಡಿಸಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ವಚ್ಛ ಭಾರತ ಅಭಿಯಾನಕ್ಕೆ बोलो भारत माता की, बोलो कर्नाटक माता की, स्वच्छ भारत अभियानಕ್ಕೆ ಎಲ್ಲರೂ ಕೈ ಜೋಡಿಸಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ವಚ್ಛ ಭಾರತ बोलो भारत माता की, बोलो कर्नाटक माता की, ಸ್ವಚ್ಛ ಭಾರತ ಅಭಿಯಾನಕ್ಕೆ ನೋಡ್ರಿ ಸ್ವಲ್ಪ ಹಾಗೆ ಮಾತಾಡ್ತಾರೆ ಕ್ಯಾಜುವಲ್। ಇವತ್ತು ನಾಳೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂದು ಎಲ್ಲರೂ ಸ್ವಚ್ಛ ಭಾರತ ಅಭಿಯಾನಕ್ಕೆ ಅಷ್ಟೇ ಕಸ ಹುಡುಕೊಂಡು ತಿರುಗಾಡಿ ನಾಳೆ ಎಲ್ಲ ಕಡೆ ಒಂದು ಧಾರ್ಮಿಕವಾಗಿ ಬೋಧನೆ ಕೊಡ್ತಾ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಿ ಅಂತ ಎಲ್ಲರೂ ಹೇಳ್ತಾರೆ। ಆದರೆ ಇವತ್ತು ನಾವು ನಮ್ಮ ಕರ್ನಾಟಕ ಮಾಡಿ ಶೌಚಾಲಯಕ್ಕೆ ಒಂದು ಒಂದು ಹೋಮವನ್ನು ಮಾಡಿಸಿ ಎಲ್ಲರೂ ಪ್ರತಿಯೊಬ್ಬರು ಶೌಚಾಲಯಗಳನ್ನು ಬಳಸಬೇಕು, ಪ್ರತಿಯೊಬ್ಬರು ಮನೆಯಲ್ಲಿ ಶೌಚಾಲಯಗಳು ಇರಬೇಕು ಅಂತೇಳಿ ನಾವು ಇವತ್ತು ಒಂದು ವಿಭಿನ್ನವಾದ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ। ಈ ಒಂದು ರ್ಯಾಲಿಯನ್ನು ನಾವು ಗಾಂಧಿ ಚೌಕ್ ಹೋಗಿ ಆಮೇಲೆ ಬಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಕೊಡ್ತಾ ಇದ್ದೀವಿ। ಅದಕ್ಕೋಸ್ಕರ ಪ್ರತಿಯೊಬ್ಬರು ಶೌಚಾಲಯಗಳನ್ನ ಬಳಸಬೇಕು। ಯಾರು ಶೌಚಾಲಯಗಳು ಇಲ್ವೋ ಅವ್ರು ಮಹಾನಗರ ಪಾಲಿಕೆಯವರು ಹೋಗಿ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಶೌಚಾಲಯಗಳನ್ನ ಅವ್ರು ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ತಾರೆ। ಯಾಕಂದರೆ ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಶೌಚಾಲಯವನ್ನು ಸ್ವಚ್ಛವಾಗಿರಬೇಕು। ಮನೆಯಲ್ಲಿ ಜಗಲಿ ಇರಲಿಕ್ಕೂ ಅಷ್ಟೇ ಇತ್ತು, ಆದರೆ ಪ್ರತಿಯೊಂದು ಮನೆಗೆ ಒಂದು ಶೌಚಾಲಯ ಇರಬೇಕು। ಯಾಕಂದರೆ ಬಯಲು ಶೌಚಾಲಯಕ್ಕೆ ನಾವು ಹೋಗೋದ್ರಿಂದ ಸೊಳ್ಳೆಗಳು ಭಾಳ ಆಗ್ತಾವೆ, ಆಮೇಲೆ ಡೆಂಗು ಜ್ವರ ಮಲೇರಿಯಾ ಅವರು ಬಯಲು ಶೌಚಾಲಯನ ಬಳಸ್ತಾ ಇರ್ತಾರೆ। ಅದಕ್ಕೋಸ್ಕರ ಒಂದು ಅವೇರ್ನೆಸ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಶೌಚಾಲಯನ ಬಳಸಿ ರೋಗ ರುಜಿನಗಳಿಂದ ದೂರವಾಗಿರಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಬಯಲು ಶೌಚಾಲಯನ ಇರಬಾರ್ದು ಅಂತೇಳಿ ಒಂದು ಅವೇರ್ನೆಸ್ನ ಮಾಡ್ತಾ ಇದ್ದೀವಿ। ಹೊಂಡಾ ಮೋಸ್ತು ಆರೋಗ್ಯವೇ ಎಲ್ಲ ಕಡೆ ಶೌಚಾಲಯಗಳಾಗಬೇಕು। ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಶೌಚಾಲಯಗಳಾಗಬೇಕು। ಅದಕ್ಕೆ ಇವತ್ತು ಶೌಚಾಲಯ ಹೋಮವನ್ನು ನಾವು ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ। ಅದಕ್ಕೋಸ್ಕರ ಎಲ್ಲ ಬಯಲು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು, ಮಹಾನಗರ ಪಾಲಿಕೆ ಕಮಿಷನರ್ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು। ಮನೆಯಲ್ಲಿ ಜಗಲಿ ಇರ್ಲಿಕ್ಕಾಯ್ತು, ಶೌಚಾಲಯ ಬೇಕೇ ಬೇಕು। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।